ವೆಲ್ಕಮ್ ಬ್ಯಾಕ್. ನೂತನ ಪರಿಷತ್ನ ಸದಸ್ಯರಾಗಿ 4 ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಆರತಿ ಕೃಷ್ಣ, ಜಕ್ಕಪ್ಪನವರ್, ಕೆ ಶಿವಕುಮಾರ್, ರಮೇಶ್ ಬಾಬು ಇವರೆಲ್ಲ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ ನೂತನ ಸದಸ್ಯರಿಗೆ. ಸುಮಾರು 10-15 ವರ್ಷಗಳ ಬಳಿಕ ಹಿರಿಯ ಪತ್ರಕರ್ತರನ್ನು ಗುರುತಿಸಿ ಸರ್ಕಾರ ಪರಿಷತ್ಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ. ಹಿರಿಯ ಪತ್ರಕರ್ತರಾದಂಥ ಕೆ ಶಿವಕುಮಾರ್ ಅವರು ಇವತ್ತು ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ನೇರವಾಗಿ ಅವ್ರನ್ನ ಮಾತಾಡ್ಸೋಣ. ಸರ್, ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಮತ್ತು ಮಾಧ್ಯಮ ಸ್ನೇಹಿತರಾಗಿ ಕೂಡ ಯಾವೆಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ಭಾಳ ಸಂತೋಷ ಆಗಿದೆ. ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 50ರಿಂದ 100 ಜನ ಪತ್ರಕರ್ತರು ಈ ಸ್ಥಾನಕ್ಕೆ ಬರುವಂಥ ಅರ್ಹತೆ ಇರೋರು ಇದ್ದಾರೆ. ಹಂಗಾಗಿ ಅವರೆಲ್ಲರ ನಡುವೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅಷ್ಟು ಜನ ಸಮರ್ಥರ ನಡುವೆ ನನಗೊಂದು ಸಣ್ಣ ಅವಕಾಶ ಸಿಕ್ಕಿರೋದ್ರಿಂದ ಅವರೆಲ್ಲರನ್ನು ವಿಶ್ವಾಸ ತಗೊಂಡು ಪತ್ರಿಕೋದ್ಯಮ ಮತ್ತು ಪತ್ರಿಕಾ ಸ್ವಾತಂತ್ರ್ಯ, ಆ ಧರ್ಮನ ಉಳಿಸೋವಂಥ ಒಂದು ಪ್ರಯತ್ನ ಏನು ನಡೀತಾ ಇದೆ, ಆ ಪ್ರಯತ್ನಕ್ಕೆ ನಾನು ಕೈ ಜೋಡಿಸ್ತೀನಿ, ಮುಂಚೂಣಿಯಲ್ಲಿ ನಿಲ್ತೀನಿ. ಹಾಗಾಗಿ ಏನು ಪತ್ರಿಕೆಗಳು ಈ ರಾಜ್ಯದ ಮತ್ತು ಈ ದೇಶ ಬೇರೆ ಬೇರೆ ಭಾಗಕ್ಕೆ ಏನು ಅಭಿವೃದ್ಧಿಗೆ ಪಾತ್ರ ವಹಿಸುತ್ತೋ ಅದನ್ನು ಮುಂದುವರಿಸುವಂಥ ಎಲ್ಲ ಪ್ರಯತ್ನ ನಾನು ಮಾಡ್ತೇನೆ. ಹಾಗೆ ತಾವು ಹೇಳಿದಾಗೇ ಸಾಕಷ್ಟು ಪತ್ರಕರ್ತರಿದ್ದರು. ಇವ್ರ ಮಧ್ಯೆ ಕೆ ಶಿವಕುಮಾರ್ ಅವರ ಆಯ್ಕೆನೇ ಯಾಕೆ, ಹೇಗೆ ಅಂತ? ಇಲ್ಲ, ಆ ಪ್ರಶ್ನೆನ ನೀವು ಮಲ್ಲಿಕಾರ್ಜುನ್ ಖರ್ಗೆ, ಡಿ ಕೆ ಶಿವಕುಮಾರ್, ಆಮೇಲೆ ಯಾರು ನಮ್ಮ ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು, ಮಾದೇವಪ್ಪನವರು, ರಾಹುಲ್ ಗಾಂಧಿಯವರು ಕೇಳಿದ್ರೆ ಒಳ್ಳೆಯದು. ಯಾಕಂದರೆ ಆ ಕ್ರೈಟೀರಿಯಾ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಅರ್ಜಿ ಹಾಕಿ 10 ರೂಪಾಯಿ ಚಂದ ಕಟ್ಟಿ ಮೆಂಬರ್ ಆಗಿಲ್ಲ. ನಾನು ಅರ್ಜಿ ತೊಗೊಂಡೋಗ್ಬಿಟ್ಟು ನಾನು MLC ಮಾಡಿ ಅಂತ ಹೇಳಿಲ್ಲ. ಮುಖ್ಯಮಂತ್ರಿಗಳು ಯಾವತ್ತೋ ಒಂದು ಸಾರಿ ಇದು ಖಾಲಿ ಇದೆ ಸರ್, ನೋಡಿ ಯಾರಾದರೂ ನೀವು ಮಾಡಬೇಕಾಗುತ್ತೆ, ಭಾಳ ವರ್ಷಗಳಿಂದ ಖಾಲಿ ಇದೆ ಅಂತ ಅಂದ್ಬಿಟ್ಟು ನನಗಿನ್ನ ಸಮರ್ಥರನ್ನ ಆಯ್ಕೆ ಮಾಡಿದರೆ ನಾನು ಸಂತೋಷ ಪಡ್ತಾ ಇದ್ದೆ. ನನಗೆ ಭಾಳ ಇಂಪಾರ್ಟೆಂಟಾಗಿ ನಮ್ಮ ಫೆಟರ್ನಿಟಿಯಿಂದ ಒಬ್ರು ಒಳಗಡೆ ಹೋಗ್ಬೇಕಾಯ್ತು, ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದು ನನ್ನವರೆಗೂ ಬಂದಿದೆ. ಅದಕ್ಕೆ ನೀವು ಅವ್ರ ಹತ್ರ ಉತ್ತರ ಕೇಳ್ಕೊಬೇಕು. ಪತ್ರಕರ್ತರಾಗಿದ್ದಾಗ ಬರವಣಿಗೆ ಬೇರೆ, ಆದರೆ ಈಗ ಪರಿಷತ್ ಸದಸ್ಯರಾಗಿ ಒಂದು ಪಕ್ಷಕ್ಕೆ ಸಿದ್ಧಾಂತ, ಆಯಾ ಪಕ್ಷದ ಒಂದು ಅಜೆಂಡಾಗೆ ಹೊಂದ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರ್ತಕ್ಕಂಥದ್ದು, ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರಿ ಅಂದರೆ ನಿಮ್ಗೆ ಅದೇನಾದರೂ ಅದು ಹೊಂದ್ಕೊಳ್ಬೋದಾ ಅಂತ ಯಾವ ರೀತಿಯಾಗಿ? ಇಲ್ಲ ನೋಡಿ, ಒಂದು ವ್ಯವಸ್ಥೆಯಲ್ಲಿ ಇದ್ದೀನಿ, ಒಪ್ಕೊಂಡೆ. ಆದರೆ ನನ್ನ ಕನ್ಸೈನ್ಸ್ ವಿರುದ್ಧವಾಗಿ ಯಾವುದೇ ಥರ ತೀರ್ಮಾನ ತಗೊಳ್ಳಲ್ಲ ನಾನು. ಕಾಂಗ್ರೆಸ್ಸಲ್ಲಿರಲಿ, ಇನ್ನೊಂದಿರಲಿ, ಯಾವುದೇ ಇರಲಿ. ಯಾಕಂದರೆ ನನಗೆ ಗೊತ್ತು ಏನು ಪಾರ್ಟಿ ಲೈನ್ ಟೋ ಮಾಡಬೇಕು, ಯಾವುದಕ್ಕೆ ಮಾಡಬೇಕು ಅದು ಮಾಡೇ ಮಾಡ್ತೀನಿ. ಕೆಲವು ವಿಚಾರ ಸಂವಿಧಾನದ ವಿರುದ್ಧವಾಗಿರೋದು, ಸಾಮಾಜಿಕ ನ್ಯಾಯದ ವಿರುದ್ಧವಾಗಿರೋದು, ಬಡವರ ವಿರುದ್ಧವಾಗಿರೋದು, ರೈತರ ವಿರುದ್ಧ ಇರೋದು, ಚಳುವಳಿಗಳ ವಿರುದ್ಧ ಇರೋದು, ಇದನ್ನೆಲ್ಲ ನಾನು ಸಹಿಸಲ್ಲ. ಅದು ಯಾವ ಪಾರ್ಟಿ ಅದೆಲ್ಲ ನೆಕ್ಸ್ಟು. ಫಸ್ಟು ಶಿವಕುಮಾರು ನನ್ನತನ, ನಾನು ಗಟ್ಟಿಯಾಗಿ ಏನು ಪ್ರತಿಪಾದನೆ ಮಾಡ್ಕೊಂಡಿದ್ದೀನಿ ಆ ಗಟ್ಟಿತನ ನಾನು ಎಲ್ರಿಗೂ ತಂದಿದ್ದೆ. ಅಷ್ಟು ಕಾಂಪ್ರಮೈಸ್ ಆಗಿ ಬದುಕುವಂಥ ಅನಿವಾರ್ಯ ನನಗೇನಿಲ್ಲ. ಇವತ್ತು ವಾಪಸ್ ಬಂದುಬಿಟ್ರೆ ಅಲ್ಲಿ ಯಾರಾದರೂ ಒಂದು ಕಡೆ ಕೆಲಸ ಸಿಗುತ್ತೆ. ಹಾಗಾಗಿ ಆರಾಮಾಗಿ ಅದೆಲ್ಲ ಅಷ್ಟು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಷ್ಟು ಕಾಂಪ್ರಮೈಸ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ನೂತನ ಪರಿಷತ್ ಸದಸ್ಯರಂಥ ಕೆ ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ನೂತನ ಪರಿಷತ್ನ ಸದಸ್ಯರಾಗಿ 4 ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಆರತಿ ಕೃಷ್ಣ, ಜಕ್ಕಪ್ಪನವರ್, ಕೆ ಶಿವಕುಮಾರ್, ರಮೇಶ್ ಬಾಬು ಇವರೆಲ್ಲ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ ನೂತನ ಸದಸ್ಯರಿಗೆ. ಸುಮಾರು 10-15 ವರ್ಷಗಳ ಬಳಿಕ ಹಿರಿಯ ಪತ್ರಕರ್ತರನ್ನು ಗುರುತಿಸಿ ಸರ್ಕಾರ ಪರಿಷತ್ಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ. ಹಿರಿಯ ಪತ್ರಕರ್ತರಾದಂಥ ಕೆ ಶಿವಕುಮಾರ್ ಅವರು ಇವತ್ತು ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ನೇರವಾಗಿ ಅವ್ರನ್ನ ಮಾತಾಡ್ಸೋಣ. ಸರ್, ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಮತ್ತು ಮಾಧ್ಯಮ ಸ್ನೇಹಿತರಾಗಿ ಕೂಡ ಯಾವೆಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ಭಾಳ ಸಂತೋಷ ಆಗಿದೆ. ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 50ರಿಂದ 100 ಜನ ಪತ್ರಕರ್ತರು ಈ ಸ್ಥಾನಕ್ಕೆ ಬರುವಂಥ ಅರ್ಹತೆ ಇರೋರು ಇದ್ದಾರೆ. ಹಂಗಾಗಿ ಅವರೆಲ್ಲರ ನಡುವೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅಷ್ಟು ಜನ ಸಮರ್ಥರ ನಡುವೆ ನನಗೊಂದು ಸಣ್ಣ ಅವಕಾಶ ಸಿಕ್ಕಿರೋದ್ರಿಂದ ಅವರೆಲ್ಲರನ್ನು ವಿಶ್ವಾಸ ತಗೊಂಡು ಪತ್ರಿಕೋದ್ಯಮ ಮತ್ತು ಪತ್ರಿಕಾ ಸ್ವಾತಂತ್ರ್ಯ, ಆ ಧರ್ಮನ ಉಳಿಸೋವಂಥ ಒಂದು ಪ್ರಯತ್ನ ಏನು ನಡೀತಾ ಇದೆ, ಆ ಪ್ರಯತ್ನಕ್ಕೆ ನಾನು ಕೈ ಜೋಡಿಸ್ತೀನಿ, ಮುಂಚೂಣಿಯಲ್ಲಿ ನಿಲ್ತೀನಿ. ಹಾಗಾಗಿ ಏನು ಪತ್ರಿಕೆಗಳು ಈ ರಾಜ್ಯದ ಮತ್ತು ಈ ದೇಶ ಬೇರೆ ಬೇರೆ ಭಾಗಕ್ಕೆ ಏನು ಅಭಿವೃದ್ಧಿಗೆ ಪಾತ್ರ ವಹಿಸುತ್ತೋ ಅದನ್ನು
ಮುಂದುವರಿಸುವಂಥ ಎಲ್ಲ ಪ್ರಯತ್ನನೂ ನಾನು ಮಾಡ್ತೀನಿ. ಹಾಗೆ ತಾವು ಹೇಳಿದಾಗೇ ಸಾಕಷ್ಟು ಪತ್ರಕರ್ತರಿದ್ದರು. ಇವ್ರ ಮಧ್ಯೆ ಕೆ ಶಿವಕುಮಾರ್ ಅವರ ಆಯ್ಕೆನೇ ಯಾಕೆ ಹೇಗೆ ಅಂತ? ಇಲ್ಲ, ಆ ಪ್ರಶ್ನೆನ ನೀವು ಮಲ್ಲಿಕಾರ್ಜುನ್ ಖರ್ಗೆ, ಡಿ ಕೆ ಶಿವಕುಮಾರ್, ಆಮೇಲೆ ಯಾರು ನಮ್ಮ ಮುಖ್ಯಮಂತ್ರಿಗಳು, ಪರಮೇಶ್ವರ್ ಅವರು, ಮಾದೇವಪ್ಪನವರು, ರಾಹುಲ್ ಗಾಂಧಿಯವ್ರು ಕೇಳಿದ್ರೆ ಒಳ್ಳೆಯದು. ಯಾಕಂದರೆ ಆ ಕ್ರೈಟೀರಿಯಾ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಅರ್ಜಿ ಹಾಕಿ 10 ರೂಪಾಯಿ ಚಂದ ಕಟ್ಟಿ ಮೆಂಬರ್ ಆಗಿಲ್ಲ. ನಾನು ಅರ್ಜಿ ತೊಗೊಂಡೋಗ್ಬಿಟ್ಟು ನಾನು MLC ಮಾಡಿ ಅಂತ ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ಯಾವತ್ತೋ ಒಂದು ಸಾರಿ ಇದು ಖಾಲಿ ಇದೆ ಸರ್, ನೋಡಿ ಯಾರಾದರೂ ನೀವು ಮಾಡಬೇಕಾಗುತ್ತೆ, ಭಾಳ ವರ್ಷಗಳಿಂದ ಖಾಲಿ ಇದೆ ಅಂತ ಅಂದ್ಬಿಟ್ಟು ನನಗಿನ್ನ ಸಮರ್ಥನ ಆಯ್ಕೆ ಮಾಡಿದರೆ ನಾನು ಸಂತೋಷ ಪಡ್ತಾ ಇದ್ದೆ. ನನಗೆ ಭಾಳ ಇಂಪಾರ್ಟೆಂಟಾಗಿ ನಮ್ಮ ಫೆಟರ್ನಿಟಿಯಿಂದ ಒಬ್ರು ಒಳಗಡೆ ಹೋಗ್ಬೇಕಾಯ್ತು, ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದು ನನ್ನವರೆಗೂ ಬಂದಿದೆ. ಅದಕ್ಕೆ ನೀವು ಅವ್ರ ಹತ್ರ ಉತ್ತರ ಕೇಳ್ಕೊಬೇಕು. ಪತ್ರಕರ್ತರಾಗಿದ್ದಾಗ ಬರವಣಿಗೆ ಬೇರೆ, ಆದರೆ ಈಗ ಪರಿಷತ್ ಸದಸ್ಯರಾಗಿ ಒಂದು ಪಕ್ಷಕ್ಕೆ ಸಿದ್ಧಾಂತ, ಆಯಾ ಪಕ್ಷದ ಒಂದು ಅಜೆಂಡಾಗೆ ಹೊಂದ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರ್ತಕ್ಕಂಥದ್ದು, ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರಿ ಅಂದರೆ ನಿಮ್ಗೆ ಅದೇನಾದರೂ ಅದು ಹೊಂದ್ಕೊಳ್ಬೋದಾ ಅಂತ ಯಾವ ರೀತಿಯಾಗಿ? ಇಲ್ಲ ನೋಡಿ, ಒಂದು ವ್ಯವಸ್ಥೆಯಲ್ಲಿ ಇದ್ದೀನಿ, ಒಪ್ಕೊಂಡೆ. ಆದರೆ ನನ್ನ ಕನ್ಸೈನ್ಸ್ ವಿರುದ್ಧವಾಗಿ ಯಾವುದೇ ಥರ ತೀರ್ಮಾನ ತಗೊಳ್ಳಲ್ಲ ನಾನು. ಕಾಂಗ್ರೆಸ್ಸಲ್ಲಿರಲಿ, ಇನ್ನೊಂದಿರಲಿ, ಯಾವುದೇ ಇರಲಿ. ಯಾಕಂದರೆ ನನಗೆ ಗೊತ್ತು ಏನು ಪಾರ್ಟಿ ಲೈನ್ ಟೋ ಮಾಡಬೇಕು, ಯಾವುದಕ್ಕೆ ಮಾಡಬೇಕು ಅದು ಮಾಡೇ ಮಾಡ್ತೀನಿ. ಕೆಲವು ವಿಚಾರ ಸಂವಿಧಾನದ ವಿರುದ್ಧವಾಗಿರೋದು, ಸಾಮಾಜಿಕ ನ್ಯಾಯದ ವಿರುದ್ಧವಾಗಿರೋದು, ಬಡವರ ವಿರುದ್ಧವಾಗಿರೋದು, ರೈತರ ವಿರುದ್ಧ ಇರೋದು, ಚಳುವಳಿಗಳ ವಿರುದ್ಧ ಇರೋದು, ಇದನ್ನೆಲ್ಲ ನಾನು ಸಹಿಸಲ್ಲ. ಅದು ಯಾವ ಪಾರ್ಟಿ ಅದೆಲ್ಲ ನೆಕ್ಸ್ಟು. ಫಸ್ಟು ಶಿವಕುಮಾರು ನಾನು ಗಟ್ಟಿಯಾಗಿ ಏನು ಪ್ರತಿಪಾದನೆ ಮಾಡ್ಕೊಂಡಿದ್ದೀನಿ, ಆ ಗಟ್ಟಿತನ ನಾನು ಎಲ್ರಿಗೂ ತಂದಿದ್ದೆ. ಅಷ್ಟು ಕಾಂಪ್ರಮೈಸ್ ಆಗಿ ಒತ್ಕೊಳ್ಳೋಂಥ ಅನಿವಾರ್ಯ ನನಗೇನಿಲ್ಲ. ಇವತ್ತು ವಾಪಸ್ ಬಂದುಬಿಟ್ರೆ ಅಲ್ಲಿ ಯಾರಾದರೂ ಒಂದು ಕಡೆ ಕೆಲಸ ಸಿಗುತ್ತೆ. ಹಾಗಾಗಿ ಆರಾಮಾಗಿ ಅದೆಲ್ಲ ಅಷ್ಟು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಷ್ಟು ಕಾಂಪ್ರಮೈಸ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ನೂತನ ಪರಿಷತ್ ಸದಸ್ಯರಂಥ ಕೆ ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ನೂತನ ಪರಿಷತ್ನ ಸದಸ್ಯರಾಗಿ 4 ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಆರತಿ ಕೃಷ್ಣ, ಜಕ್ಕಪ್ಪನವರ್, ಕೆ ಶಿವಕುಮಾರ್, ರಮೇಶ್ ಬಾಬು ಇವರೆಲ್ಲ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ ನೂತನ ಸದಸ್ಯರಿಗೆ. ಸುಮಾರು 10-15 ವರ್ಷಗಳ ಬಳಿಕ ಹಿರಿಯ ಪತ್ರಕರ್ತರನ್ನು ಗುರುತಿಸಿ ಸರ್ಕಾರ ಪರಿಷತ್ಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ. ಹಿರಿಯ ಪತ್ರಕರ್ತರಾದಂಥ ಕೆ ಶಿವಕುಮಾರ್ ಅವರು ಇವತ್ತು ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ನೇರವಾಗಿ ಅವ್ರನ್ನ ಮಾತಾಡ್ಸೋಣ. ಸರ್, ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಮತ್ತು ಮಾಧ್ಯಮ ಸ್ನೇಹಿತರಾಗಿ ಕೂಡ ಯಾವೆಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ಭಾಳ ಸಂತೋಷ ಆಗಿದೆ. ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 50ರಿಂದ 100 ಜನ ಪತ್ರಕರ್ತರು ಈ ಸ್ಥಾನಕ್ಕೆ ಬರುವಂಥ ಅರ್ಹತೆ ಇರೋರು ಇದ್ದಾರೆ. ಹಂಗಾಗಿ ಅವರೆಲ್ಲರ ನಡುವೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅಷ್ಟು ಜನ ಸಮರ್ಥರ ನಡುವೆ ನನಗೊಂದು ಸಣ್ಣ ಅವಕಾಶ ಸಿಕ್ಕಿರೋದ್ರಿಂದ ಅವರೆಲ್ಲರನ್ನು ವಿಶ್ವಾಸ ತಗೊಂಡು ಪತ್ರಿಕೋದ್ಯಮ ಮತ್ತು ಪತ್ರಿಕಾ ಸ್ವಾತಂತ್ರ್ಯ, ಆ ಧರ್ಮನ ಉಳಿಸೋವಂಥ ಒಂದು ಪ್ರಯತ್ನ ಏನು ನಡೀತಾ ಇದೆ, ಆ ಪ್ರಯತ್ನಕ್ಕೆ ನಾನು ಕೈ ಜೋಡಿಸ್ತೀನಿ, ಮುಂಚೂಣಿಯಲ್ಲಿ ನಿಲ್ತೀನಿ. ಹಂಗಾಗಿ ಏನು ಪತ್ರಿಕೆಗಳು ಈ ರಾಜ್ಯದ ಮತ್ತು ಈ ದೇಶ ಬೇರೆ ಬೇರೆ ಭಾಗಕ್ಕೆ ಏನು ಅಭಿವೃದ್ಧಿಗೆ ಪಾತ್ರ ವಹಿಸುತ್ತೋ ಅದನ್ನು ಮುಂದುವರಿಸುವಂಥ ಎಲ್ಲ ಪ್ರಯತ್ನನೂ ನಾನು ಮಾಡ್ತೀನಿ. ಹಾಗೆ ತಾವು ಹೇಳಿದಾಗೇ ಸಾಕಷ್ಟು ಪತ್ರಕರ್ತರಿದ್ದರು. ಇವ್ರ ಮಧ್ಯೆ ಕೆ ಶಿವಕುಮಾರ್ ಅವರ ಆಯ್ಕೆನೇ ಯಾಕೆ ಹೇಗೆ ಅಂತ? ಇಲ್ಲ, ಆ ಪ್ರಶ್ನೆನ ನೀವು ಮಲ್ಲಿಕಾರ್ಜುನ್ ಖರ್ಗೆ, ಡಿ ಕೆ ಶಿವಕುಮಾರ್, ಆಮೇಲೆ ಯಾರು ನಮ್ಮ ಮುಖ್ಯಮಂತ್ರಿಗಳು, ಪರಮೇಶ್ವರ್ ಅವರು, ಮಾದೇವಪ್ಪನವರು, ರಾಹುಲ್ ಗಾಂಧಿಯವ್ರು ಕೇಳಿದ್ರೆ ಒಳ್ಳೆಯದು. ಯಾಕಂದರೆ ಆ ಕ್ರೈಟೀರಿಯಾ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಅರ್ಜಿ ಹಾಕಿ 10 ರೂಪಾಯಿ ಚಂದ ಕಟ್ಟಿ ಮೆಂಬರ್ ಆಗಿಲ್ಲ. ನಾನು ಅರ್ಜಿ ತೊಗೊಂಡೋಗ್ಬಿಟ್ಟು ನಾನು MLC ಮಾಡಿ ಅಂತ ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ಯಾವತ್ತೋ ಒಂದು ಸಾರಿ ಇದು ಖಾಲಿ ಇದೆ ಸರ್, ನೋಡಿ ಯಾರಾದರೂ ನೀವು ಮಾಡಬೇಕಾಗುತ್ತೆ, ಭಾಳ ವರ್ಷಗಳಿಂದ ಖಾಲಿ ಇದೆ ಅಂತ ಅಂದ್ಬಿಟ್ಟು ನನಗಿನ್ನ ಸಮರ್ಥನ ಆಯ್ಕೆ ಮಾಡಿದರೆ ನಾನು ಸಂತೋಷ ಪಡ್ತಾ ಇದ್ದೆ. ನನಗೆ ಭಾಳ ಇಂಪಾರ್ಟೆಂಟಾಗಿ ನಮ್ಮ ಫೆಟರ್ನಿಟಿಯಿಂದ ಒಬ್ರು ಒಳಗಡೆ ಹೋಗ್ಬೇಕಾಯ್ತು, ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದು ನನ್ನವರೆಗೂ ಬಂದಿದೆ. ಅದಕ್ಕೆ ನೀವು ಅವ್ರ ಹತ್ರ ಉತ್ತರ ಕೇಳ್ಕೊಬೇಕು. ಪತ್ರಕರ್ತರಾಗಿದ್ದಾಗ ಬರವಣಿಗೆ ಬೇರೆ, ಆದರೆ ಈಗ ಪರಿಷತ್ ಸದಸ್ಯರಾಗಿ ಒಂದು ಪಕ್ಷಕ್ಕೆ ಸಿದ್ಧಾಂತ, ಆಯಾ ಪಕ್ಷದ ಒಂದು ಅಜೆಂಡಾಗೆ ಹೊಂದ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರ್ತಕ್ಕಂಥದ್ದು, ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರಿ ಅಂದರೆ ನಿಮ್ಗೆ ಅದೇನಾದರೂ ಅದು ಹೊಂದ್ಕೊಳ್ಬೋದಾ ಅಂತ ಯಾವ ರೀತಿಯಾಗಿ? ಇಲ್ಲ ನೋಡಿ, ಒಂದು ವ್ಯವಸ್ಥೆಯಲ್ಲಿ ಇದ್ದೀನಿ, ಒಪ್ಕೊಂಡೆ. ಆದರೆ ನನ್ನ ಕನ್ಸೈನ್ಸ್ ವಿರುದ್ಧವಾಗಿ ಯಾವುದೇ ಥರ ತೀರ್ಮಾನ ತಗೊಳ್ಳಲ್ಲ ನಾನು. ಕಾಂಗ್ರೆಸ್ಸಲ್ಲಿರಲಿ, ಇನ್ನೊಂದಿರಲಿ, ಯಾವುದೇ ಇರಲಿ. ಯಾಕಂದರೆ ನನಗೆ ಗೊತ್ತು ಏನು ಪಾರ್ಟಿ ಲೈನ್ ಟೋ ಮಾಡಬೇಕು, ಯಾವುದಕ್ಕೆ ಮಾಡಬೇಕು ಅದು ಮಾಡೇ ಮಾಡ್ತೀನಿ. ಕೆಲವು ವಿಚಾರ ಸಂವಿಧಾನದ ವಿರುದ್ಧವಾಗಿರೋದು, ಸಾಮಾಜಿಕ ನ್ಯಾಯದ ವಿರುದ್ಧವಾಗಿರೋದು, ಬಡವರ ವಿರುದ್ಧವಾಗಿರೋದು, ರೈತರ ವಿರುದ್ಧ ಇರೋದು, ಚಳುವಳಿಗಳ ವಿರುದ್ಧ ಇರೋದು, ಇದನ್ನೆಲ್ಲ ನಾನು ಸಹಿಸಲ್ಲ. ಅದು ಯಾವ ಪಾರ್ಟಿ ಅದೆಲ್ಲ ನೆಕ್ಸ್ಟು. ಫಸ್ಟು ಶಿವಕುಮಾರು
ನಾನು ಗಟ್ಟಿಯಾಗಿ ಏನು ಪ್ರತಿಪಾದನೆ ಮಾಡ್ಕೊಂಡಿದ್ದೀನಿ ಆ ಗಟ್ಟಿತನ ನಾನು ಎಲ್ರಿಗೂ ತಂದಿದ್ದೆ. ಅಷ್ಟು ಕಾಂಪ್ರಮೈಸ್ ಆಗಿ ಬದುಕುವಂಥ ಅನಿವಾರ್ಯ ನನಗೇನಿಲ್ಲ. ಇವತ್ತು ವಾಪಸ್ ಬಂದುಬಿಟ್ರೆ ಅಲ್ಲಿ ಯಾರಾದರೂ ಒಂದು ಕಡೆ ಕೆಲಸ ಸಿಗುತ್ತೆ, ಹಾಗಾಗಿ ಆರಾಮಾಗಿ ಅದೆಲ್ಲ ಅಷ್ಟು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಷ್ಟು ಕಾಂಪ್ರಮೈಸ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ನೂತನ ಪರಿಷತ್ ಸದಸ್ಯರಾದಂಥ ಕೆ ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.